ಇಂಡಿಯಾ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರ ಖಾತೆಗೆ ತಿಂಗಳಿಗೆ 8,500 ರೂಪಾಯಿ ಹಣ ಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದಲ್ಲಿ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ಇದೇ ಘೋಷಣೆಯ ಎಫೆಕ್ಟ್ ನಿಂದಾಗಿ ಸಾವಿರಾರು ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಖಾತೆ ತೆರೆಯೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ಈ ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ರೀತಿಯಾಗಿ ಆಗಿರುವಂತ ಜನದಟ್ಟಣೆಗೆ ಪೋಸ್ಟ್ ಆಫೀಸ್ ಸಿಬ್ಬಂದಿ ಫಜೀತಿಗೆ ಬಿದ್ದಿದ್ದಾರೆ. ನೀವು ಏನಾದರೂ ಹಣ ಬರುತ್ತೆ ಅಂತ ಪೋಸ್ಟ್ ಆಫೀಸ್ ಕಡೆಗೆ ಹೋಗೋ ಯೋಚನೆಯಲ್ಲಿದ್ರೆ ಮೊದಲು ಈ ಸ್ಟೋರಿ ನೋಡಿ. ಕಟಾಕಟ್ ಠಕಾಠಕ್ ನಿಮ್ಮ ಖಾತೆಗೆ ದುಡ್ಡು ಬರುತ್ತೆ. ಲೋಕಸಭೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೊಡ್ತಿರೋ ಇದೇ ಭರವಸೆ ಇಂದು ಈ ಮಹಿಳೆಯರ ಸರತಿ ಸಾಲಿಗೆ ಕಾರಣವಾಗಿದೆ. ಬೆಂಗಳೂರಿನ ಕೇಂದ್ರ ಅಂಚೆ ಕಚೇರಿ ಮುಂದೆ ಮಹಿಳೆಯರ ದೊಡ್ಡ ಸಾಲು ನಿತ್ಯವೂ ಕಾಣಿಸ್ತಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಮೂಲಕವೇ ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. ಇದೇ ಫಾರ್ಮುಲಾವನ್ನೇ ಈ ಸಾರಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಬಳಸ್ತಿದೆ. ಕರ್ನಾಟಕದಲ್ಲಿ 5 ಗ್ಯಾರಂಟಿ ಘೋಷಿಸಿದಂತೆ ದೇಶಾದ್ಯಂತ 25 ಗ್ಯಾರಂಟಿಯನ್ನ ಕಾಂಗ್ರೆಸ್ ಘೋಷಿಸಿದೆ. ಅದರಲ್ಲಿ ಮಹಾಲಕ್ಷ್ಮಿ ಗ್ಯಾರಂಟಿ ಕೂಡ ಒಂದು. ಈ ಗ್ಯಾರಂಟಿ ಪ್ರಕಾರ ಬಡ ಕುಟುಂಬದ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 8,500 ರೂಪಾಯಿ ಕೊಡುವ ಭರವಸೆಯನ್ನ ಕಾಂಗ್ರೆಸ್ ಕೊಟ್ಟಿದೆ. ರಾಹುಲ್ ಗಾಂಧಿ ಕೂಡ ಪ್ರಚಾರಕ್ಕೆ ಹೋದಲ್ಲೆಲ್ಲ ಇದನ್ನೇ ಹೇಳ್ತಿದ್ದಾರೆ. ಇದೀಗ ತಿಂಗಳಿಗೆ 8,500 ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಪೋಸ್ಟ್ ಆಫೀಸ್ ಡಿಜಿಟಲ್ ಖಾತೆ ತೆರೆಯಲು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಇವತ್ತೇ ಫಸ್ಟ್ ಡೇ ಬಂದೆ. ಬೆಳಗ್ಗೆ 9 o'clock ಬಂದೆ. ವೇಟ್ ಮಾಡ್ತಾನೆ ಇದ್ದೀನಿ. ಕ್ಯೂ ಆಗ್ತಾನೇ ಇದೆ. ಅಕೌಂಟ್ ಓಪನ್ ಮಾಡ್ತಾರಂತ ಹೇಳಿದ್ದು, ಅದಕ್ಕೆ ಬಂದೆ. ನಮ್ಮ ಅಕ್ಕ ಎಲ್ಲ 5 o'clock ಬಂದೆ. 8 o'clock ಆಯ್ತು ಅವ್ರದ್ದು. ನಮಗೆ ನಮ್ಮ ನೇಬರ್ ಹೇಳಿದ್ರು, ಇವ್ರು ಹೇಳಿದ್ರು ಈ ಥರ ದುಡ್ಡು ಬರುತ್ತೆ ತಿಂಗಳಿಗೆ ಅಂತ. ಎಷ್ಟಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅದೇ ಮಾಡಿಸೋಣ ಅಂತ ಬಂದಿದ್ದೀವಿ. ಹೀಗೆ ನ್ಯೂಸ್ನಲ್ಲಿ ನೋಡಿದ್ವಿ, ಯಾರೋ ಹೇಳಿದ್ರು ಸೋಮವಾರವೇ ಖಾತೆ ತೆರೆಯೋದಕ್ಕೆ ಲಾಸ್ಟ್ ಡೇ ಅಂತ ವದಂತಿ ಹಬ್ಬಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಿದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಟೋಕನ್ ಪಡೆಯಲು ಕ್ಯೂ ನಿಲ್ತಿದ್ದಾರೆ. ಇದರಿಂದಾಗಿ ಅಂಚೆ ಕಚೇರಿ ಸಿಬ್ಬಂದಿ ಹೈರಾಣಾಗಿದ್ದಾರೆ. ಖಾತೆ ತೆರೆಯೋ ಮಹಿಳೆಯರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ರಿಂದಾಗಿ ಹೊಸ ಕೌಂಟರ್ಗಳನ್ನ ತೆಗೆದು ಆಧಾರ್ ಕಾರ್ಡ್ ಪಡೆದು ರಿಜಿಸ್ಟ್ರೇಷನ್ ಮಾಡಿಕೊಳ್ತಿದೆ ಅಂಚೆ ಕಚೇರಿ ಸಿಬ್ಬಂದಿ. ಟಕಾಟಕ್ ಅಂತ ಹಣ ಬರೋ ನಿರೀಕ್ಷೆಯಲ್ಲಿ ಮಹಿಳೆಯರು. ಯಾವುದೇ ಹಣ ಬರಲ್ಲ ಅಂತ ಬೋರ್ಡ್ ನೇತು ಹಾಕಿದ ಸಿಬ್ಬಂದಿ. 100 ಅಲ್ಲ 200 ಅಲ್ಲ, ನಿತ್ಯ ಸಾವಿರಾರು ಮಹಿಳೆಯರನ್ನ ನಿಭಾಯಿಸುವಷ್ಟರಲ್ಲೇ ಅಂಚೆ ಕಚೇರಿ ಅಧಿಕಾರಿಗಳಿಗೆ ಸಾಕಾಗಿದೆ. ಸದ್ಯ ಪೋಸ್ಟ್ ಆಫೀಸ್ನಲ್ಲಿ IPPB ಖಾತೆ ಮಾತ್ರ ಓಪನ್ ಮಾಡಬಹುದಾಗಿದೆ. ಆದ್ರೆ ಆ ಅಕೌಂಟ್ ತೆರೆದ್ರೆ ಯಾವುದೇ ಹಣ ಬರಲ್ಲ ಅಂತ ಪೋಸ್ಟ್ ಆಫೀಸ್ ಮುಂದೆ ಬೋರ್ಡ್ ನೇತು ಹಾಕಲಾಗಿದೆ. ಅಲ್ಲದೆ ಎಲ್ಲಾ ಪೋಸ್ಟ್ ಆಫೀಸ್ನಲ್ಲೂ ಅಕೌಂಟ್ ತೆರೆಯಲು ಅವಕಾಶವಿದೆ ಅಂತ ಮೈಕ್ ಹಿಡಿದು ಅಧಿಕಾರಿಗಳು ಅನೌನ್ಸ್ ಮಾಡ್ತಿದ್ದಾರೆ. ನಾವೇನಾದರೂ IPPB ಅಕೌಂಟ್ ತೆಗೆದ್ರೆ ಖಾತೆ ಮಾಡಿಸಿದ್ರೆ ಅವ್ರ ಅಕೌಂಟ್ಗೆ ಇಲಾಖೆಯಿಂದ 8,000 ಹಾಕ್ತೀವಿ ಅಂತೇಳಿ ತಪ್ಪು ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಸ್ಟಮರ್ಗೆಲ್ಲ ಗೈಡ್ ಮಾಡ್ತಾ ಇದ್ದೀವಿ, ಅಡ್ವೈಸ್ ಮಾಡ್ತಾ ಇದ್ದೀವಿ, ಎಜುಕೇಟ್ ಮಾಡ್ತಾ ಇದ್ದೀವಿ. ಸೊ ಆ ಥರ ಯಾವುದೇ ಮಾಹಿತಿ ನಮ್ಮ ಇಲಾಖೆಯಿಂದ, ನಮ್ಮ ಇಲಾಖೆಯಿಂದ IPPB ಖಾತೆ ತೆರೆದವರಿಗೆ ಯಾವುದೇ ರೀತಿಯ ಹಣ ಹಾಕೋದಿಲ್ಲ. ಕೇಂದ್ರದಲ್ಲಿ NDA ಬರುತ್ತೋ ಅಥವಾ ಇಂಡಿಯಾ ಮೈತ್ರಿಕೂಟ ಗದ್ದುಗೆ ಏರುತ್ತೋ ಯಾರಿಗೂ ಗೊತ್ತಿಲ್ಲ. ಅದರ ಫಲಿತಾಂಶ ತಿಳಿಯಲು ಜೂನ್ 4ರವರೆಗೂ ಕಾಯಲೇಬೇಕು. ಆದ್ರೆ ಅದಕ್ಕೆ ಕಾಯ್ದೆ ಮಹಿಳೆಯರು ಪಟಾಪಟ್ ಅಂತ ಅಕೌಂಟ್ ಓಪನ್ ಮಾಡ್ತಿರೋದನ್ನ ನೋಡಿದ್ರೆ ಜನ ಮರುಳೋ ಜಾತ್ರೆ ಮರುಳೋ ಅಂತಾರಲ್ಲ, ಬಹುಶಃ ಇದಕ್ಕೆ ಇರಬಹುದು ಅನ್ಸುತ್ತೆ. ಶಾಂತಮೂರ್ತಿ, TV9 ಬೆಂಗಳೂರು.